ಜುಲೈ 31ಕ್ಕೆ ಬಂಗಾರು ತಿರುಪತಿ ವೆಂಕಟರಮಣ ಸ್ವಾಮಿಯ ಮಹಾಕುಂಭಾಭಿಷೇಕ. ದೇಗುಲ ದುರಸ್ತಿ ಜೀರ್ಣೋದ್ಧಾರ ಪ್ರಯುಕ್ತ 3 ತಿಂಗಳ ನಂತರ ಗರ್ಭಗುಡಿಗೆ ವೆಂಕಟರಮಣ ಸ್ವಾಮಿ. ದಕ್ಷಿಣ ಕಾಶಿಯಲ್ಲೇ ಪ್ರಸಿದ್ಧಿ ಪಡೆದ ಮುಜರಾಯಿ ಇಲಾಖೆಗೆ ಸೇರಿದ ಬಡವರ ಪಾಲಿನ ಬಂಗಾರು ತಿರುಪತಿ ಅಂದ್ರೆ ಗುಟ್ಟಳ್ಳಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ. ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ದೇಗುಲ ದುರಸ್ತಿ ಜೀರ್ಣೋದ್ಧಾರ ಪೂರ್ಣಗೊಂಡಿದ್ದು ವಿಜೃಂಭಣೆ ಶ್ರದ್ಧಾ ಭಕ್ತಿಯಿಂದ ಜುಲೈ 31ರಂದು ಮಹಾಕುಂಭಾಭಿಷೇಕವು ನಡೆಯಲಿದೆ. 1964ರಲ್ಲಿ ದೇಗುಲದ ಗೋಪುರ, ರಾಜಗೋಪುರಗಳಿಗೆ ಪೈಂಟಿಂಗ್ ಹಾಗೂ ದುರಸ್ತಿ ಮಾಡಲಾಗಿತ್ತು. ವಿವಿಧ ಬಣ್ಣಗಳಿಂದ ರಾಜಗೋಪುರಗಳು ಕಂಗೊಳಿಸ್ತಾ ಇವೆ. 60 ವರ್ಷಗಳ ನಂತರ ಬಂಗಾರು ತಿರುಪತಿ ವೆಂಕಟರಮಣ ಸ್ವಾಮಿಯ ಮಹಾಕುಂಭಾಭಿಷೇಕ ಜುಲೈ 31ರಂದು ನಡೆಯಲಿದೆ. ಇನ್ನು ಈ ದೇವಾಲಯ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿ ಪಡೆದಿದ್ದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ. ಗುಟ್ಟಳ್ಳಿಯ ಬಂಗಾರು ತಿರುಪತಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ದುರಸ್ತಿ ಜೀರ್ಣೋದ್ಧಾರ ಪ್ರಯುಕ್ತ 3 ತಿಂಗಳ ನಂತರ ಗರ್ಭಗುಡಿಗೆ ವೆಂಕಟರಮಣ ಸ್ವಾಮಿಯ ಆಗಮನವಾಗುತ್ತೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಪದ್ಮಾವತಿ ದೇಗುಲದ ಜೀರ್ಣೋದ್ಧಾರ ಪೂರ್ಣಗೊಂಡಿದ್ದು ವಿಜೃಂಭಣೆ ಶ್ರದ್ಧಾಭಕ್ತಿಯಿಂದ ಜುಲೈ 31ರಂದು ಮಹಾಕುಂಭಾಭಿಷೇಕವು ನಡೆಯಲಿದೆ ಎಂದು ದೇಗುಲ ಸಮಿತಿ ಅಧ್ಯಕ್ಷ ಅಶೋಕ ಕೃಷ್ಣಪ್ಪ ಹೇಳಿಕೊಂಡಿದ್ದಾರೆ. ಆಕ್ಚುಲಿ ಜೀರ್ಣೋದ್ಧಾರ ಅಂದ್ರೆ ಇರೋದನ್ನೇ ಸರಿಪಡಿಸೋದು, ಏನಾದ್ರು ಕೆಟ್ಟು ಮುರಿದಿರೋದು ಇಂಥದ್ದಿದ್ರೆ ಅಂಥದನ್ನ ಸರಿಪಡಿಸೋದು. ಹೊಸದಾದಂಥ ಏನಾದರೂ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಅಥವಾ ಒಂದು ಬಿಲ್ಡಿಂಗ್ ಕಟ್ಟಿ ಮಾಡುವಂಥದ್ದು ಅಂಥವಕ್ಕೆ ನಾವು ನಮ್ಮ ಮಂತ್ರಿಗಳನ್ನು ಕರಿತೀವಿ. ಅದಕ್ಕೊಂದು ಮಾಡ್ತಾ ಇದ್ದೀವಿ. ಹೊಸದಾಗಿ ನಮ್ಮ ಇದು ಅನ್ನದಾಸೋಹ ಒಂದು ಬಿಲ್ಡಿಂಗ್ ಒಂದು ಕಟ್ಟಿದೆ. ಅನ್ನದಾಸೋಹ ಬಿಲ್ಡಿಂಗಲ್ಲಿ ಅದನ್ನಿನ್ನೂ ಪ್ರಾರಂಭ ಮಾಡಿಲ್ಲ. ಅದು ನಂತರ ಬೇರೆ ಹೊಸ ಬಿಲ್ಡಿಂಗಿಗೂ ಕಟ್ತಾ ಇದ್ವಿ. ಲಿಫ್ಟ್ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬನ್ನಿ, ಎಲ್ಲ ನಮಸ್ಕಾರಗಳು. ತಡವಾಗಿ ಬಂದರೆ ಬನ್ನಿ. ಸೊ ಹೀಗಾಗಿ ಅವತ್ತು ಹೊಸ ಕನ್ಸ್ಟ್ರಕ್ಷನ್ಸು, ಹೊಸ ಬಿಲ್ಡಿಂಗ್ಸು ಇಂಥದ್ದು ಮಾಡುವಾಗ ನಾವು ಅವರನ್ನು ಕರ್ಕೋಬೇಕು ಅಂತ ಇದ್ದೀವಿ. ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ವಿ. ಸುಮಾರು ಒಂದು 10 ಕೋಟಿಗಿಂತಲೂ ಹೆಚ್ಚಾಗಿ ಪ್ರೋಗ್ರಾಮ್ ಹಾಕಿದ್ದೀವಿ. ನಮ್ಮ ಲೋಕಲ್ MLA ಅವರು ರೂಪಾ ಶಶಿಧರ್ ನಮ್ಮವರು, ಅವರು ಅದಕ್ಕೆ ಭಾಳ ಸಹಕರಿಸ್ತಾ ಇದ್ದಾರೆ. ಅದರಿಂದ ನಮಗೆ ಈ ಬಿಲ್ಡಿಂಗ್ಸು ಅದು ಹೊಸ ಒಂದು ಇವು ತಗೊಳ್ಳಿಕ್ಕೂ ಆಗ್ತಾ ಇದೆ. ಅದನ್ನು ತಗೊಂಡಾಗ ಅವರನ್ನು ಕರೆಯುವಂಥ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತಾ ಇದ್ವಿ. ಅದು ಇದಾಗಿದ ತಕ್ಷಣವೇ ಮಾಡ್ತೀವಿ. ಇದು ಈ ಶನಿವಾರ ಶ್ರಾವಣದಲ್ಲಿ ಭಕ್ತಾದಿಗಳ ಮೇಲೆ ಬರಬೇಕು ಅಂತ ಹೇಳಿದಾಗ ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಇದು ಮಿಕ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಅದನ್ನು ಇದನ್ನು ಬೇರೆ ಬೇರೆನೇ ಮಾಡೋಣ. ಓಂ ನಮೋ ವೆಂಕಟೇಶಾಯ. ಶ್ರೇಯ ಕಾಂತಾಯ ಕಲ್ಯಾಣ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಇದು ಬಂಗಾರು ತಿರುಪತಿ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರು ಸ್ವಯಂ ಭಕ್ತ ಸ್ವಭಾವದಿಂದ ಉದ್ಭವವಾಗಿರ್ತಕ್ಕಂಥ ಏಕಾಂತ ಶ್ರೀನಿವಾಸ ಅಂತ. ಈ ದೇವರು 1964-65ರಲ್ಲಿ ಜೀರ್ಣೋದ್ಧಾರವನ್ನು ಕಂಡಿರ್ತಕ್ಕಂಥ ದೇವಸ್ಥಾನ. ಆ ಜೀರ್ಣೋದ್ಧಾರವನ್ನು ಮತ್ತೆ ಒಂದು ಸುಮಾರು 50 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಆಗಿಲ್ಲ. ಈಗ ಮತ್ತೆ ಈ ಒಂದು ಕಾರ್ಯಕ್ರಮ ವಿಮಾನ ಗೋಪುರಗಳಿಗೆ, ರಾಜಗೋಪುರಗಳಿಗೆ ಮತ್ತೆ ಈ ಧ್ವಜಸ್ತಂಭ ಇದೆಲ್ಲ ಶಿಥಿಲವಾಗಿರ್ತಕ್ಕಂಥ ಸ್ವಲ್ಪ ಇದಾಗಿರ್ತಕ್ಕಂಥದ್ದನ್ನ ತೆಗೆದು ವರ್ಣಲೇಪನ ಮಾಡಿ ಹೋಗಿರ್ತಕ್ಕಂಥದ್ದನ್ನ ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಅಂತ ಮಾಡ್ತಾ ಇದ್ದೀವಿ. ಈ ಮಹಾಕುಂಭಾಭಿಷೇಕ ಅಂತ ಹೇಳಿದ್ರೆ ಸ್ವಾಮಿಯನ್ನ ಒಂದು 3 ತಿಂಗಳ ಹಿಂದೆ ನವಜೀವ ಕಳಾಂಶ ಅನ್ನೋದು ಸ್ವಾಮಿಗೆ ಇರುತ್ತೆ. ಷೋಡಶ ಕಳಾನಿಧಿ ಅಂತ ಹೇಳ್ತೀವಿ. 16 ಕಳೆಗಳಿಂದ ಸ್ವಾಮಿ ತುಂಬಿರ್ತಾನೆ. ಆ 16 ಕಳೆಗಳನ್ನ ಒಂದು ಬಿಂಬದಲ್ಲಿ ಆತನ ಒಂದು ಅವಯವಗಳನ್ನು ಕರಿತೀವಿ. ಶಿರಸ್ಸಿಂದ, ನೇತ್ರದಿಂದ ಎಲ್ಲವನ್ನೂ ಆ ಕುಂಭಕ್ಕೆ ಆವಾಹನೆ ಮಾಡಿಕೊಂಡು ಸ್ವಾಮಿಗೆ ಯಾವ ರೀತಿ ಇದೆಯೋ ಅದೇ ಪ್ರಾಣ ಪ್ರತಿಷ್ಠೆನ ಕುಂಭಕ್ಕೆ ಮತ್ತೆ ಪದ್ಮಾವತಿ ದೇವನ ಕುಂಭಕ್ಕೆ ಮಾಡಿಕೊಂಡು ಅದನ್ನ ಈ 3 ತಿಂಗಳ ಕಾಲ ಕೆಳಗಡೆ ಒಂದು ಇದಕ್ಕೆ ಶುಚಿಯಾಗಿರ್ತಕ್ಕಂಥ ಒಂದು ಇದರಲ್ಲಿ ಇಟ್ಟು ಅದನ್ನ ಸ್ವಾಮಿಗೆ ಮೇಲ್ಗಡೆ ಯಾವ ತರ ಷೋಡಶೋಪಚಾರ ನಡೆಯುತ್ತೋ ಅದೇ ರೀತಿ ಇದನ್ನು ನಡೆಸ್ಕೊಂಡು ಬರ್ತಾ ಇರ್ತೀವಿ. ಇವಾಗ ಮತ್ತೆ ಕುಂಭಕ್ಕೆ ಸ್ವಾಮಿಗೆ ಮೂಲ ವಿರಾಟಿಗೆ ಮತ್ತೆ ಅಭಿಷೇಕ, ಮಹಾಕುಂಭಾಭಿಷೇಕ ಆಗ್ಬೇಕಲ್ಲ, ಅದನ್ನು ಇವಾಗ ಇಟ್ಕೊಂಡಿದ್ದೀವಿ. ಇದು 3 ದಿವಸಗಳ ಒಂದು ಕಾರ್ಯಕ್ರಮ. ಮೊದಲನೇ ದಿವಸ ಸ್ವಾಮಿಗೆ ಅಂಕುರಾರ್ಪಣೆ ಅಂತ ಕರಿತೀವಿ. ಅಂಕುರಾರ್ಪಣೆ ಅಂದ್ರೆ ಋತ್ವಿಜರು ಬಂದು ಆ ಯಾಗಶಾಲ ಪ್ರವೇಶ ಮಾಡ್ತಾರೆ, ಅಗ್ನಿ ಪ್ರತಿಷ್ಠೆ ಆಗುತ್ತೆ. ಮತ್ತೆ ಸ್ವಾಮಿಗೆ ಪ್ರಧಾನವಾಗಿರ್ತಕ್ಕಂಥ ವಿಶ್ವಕ್ಸೇನ ಅಂತ ಹೇಳ್ತೀವಿ, ಸೇನಾಧಿಪತಿ ದಂಡನಾಯಕ ಅಂತ ಹೇಳ್ತೀವಿ. ನಮಗೆ ಯಾವ ತರ ಇರ್ತಾರೋ ಆ ತರ
ವಿಶ್ವಕ್ಸೇನ ಅಂತ ಹೇಳ್ತೀವಿ. ವಿಶ್ವಕ್ಸೇನ ಅಂದ್ರೆ ಶ್ರೀ ಮಹಾವಿಷ್ಣುವಿಗೆ ದಂಡನಾಯಕ. ಆ ಮಹಾವಿಷ್ಣು ಆತನಿಗೆ ಹೇಳ್ತಾನೆ, ನನ್ನ ಎಲ್ಲಾ ಕಾರ್ಯಗಳನ್ನ ನೀನು ಮುಂದೆ ನಿಂತು ನೆರವೇರಿಸತಕ್ಕದ್ದು ಅಂತ ವಿಶ್ವಕ್ಸೇನ ಹೇಳ್ತಾರೆ. ಅದನ್ನ ಅವರು ಕೈಗೊಂಡು ನೆರವೇರಿಸತಕ್ಕಂಥ ಒಂದು ಇದು ಮಾಡ್ತಾರೆ. ಗರುಡನ್ಗೆ ಹೇಳ್ತಾರೆ, ಎಲ್ಲಾ ದೇವತೆಗಳನ್ನು ನೀನು ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ನಿರ್ವಿಘ್ನವಾಗಿ ನೆರವೇರಿಸಬೇಕು ಅಂತ ಗರುಡನ್ಗೆ ಹೇಳ್ತಾನೆ. ಆ ಗರುಡ ಎಲ್ಲಾ ದೇವತೆಗಳನ್ನು ಕರ್ಕೊಂಡು ಬರೋ ಒಂದು ಜವಾಬ್ದಾರಿ ಗರುಡನ್ಗೆ ಹೇಳ್ತಾನೆ. ಮತ್ತು ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಿ. ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನ. ಈ ದೇವಾಲಯಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅಷ್ಟ ದಿಕ್ಪಾಲಕರು ಅಂತ ಇರುತ್ತೆ. ಅವರು ಆತರ ಒಂದು ಇದರಲ್ಲಿರ್ತಾರೆ. ಅವರಿಗೆ ಯಾವುದೇ ಒಂದು ಅಡಚಣೆ ಆಗದೆ ಈ ಒಂದು ಆಲಯವನ್ನ ಅಷ್ಟು ದಿಕ್ಕುಗಳಲ್ಲಿ ನೀವು ಕಾಪಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತಾರೆ. ಈ ತರ ಇರೋದ್ರಿಂದ ವೃತ್ವಿಜರು ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿ ಮಹರ್ಷಿಗಳು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಆಗಮಾಂತ ಶಾಸ್ತ್ರ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ವೈಖಾನಿಕ ಭಗವತ್ಶಾಸ್ತ್ರ ಪ್ರಕಾರವಾಗಿ ನಡೀತಾರೆ. ಆ ರೀತಿಯಲ್ಲಿ ಏನು ಹೇಳಿದ್ಯೋ ಅದೇ ರೀತಿಯಾಗಿ ಕುಂಭಕ್ಕೆ ಏನೇನು ಆವಾಹನೆ ಮಾಡಬೇಕು, ಆ ಷೋಡಶಕಲಾ ನಿಧಿಗೆ ಅದು ಯಾಗದ ಮುಖಾಂತರನೇ ಆಗಬೇಕು. ಯಾಗದ ಮುಖಾಂತರ ಆಗಬೇಕು. ಅದು ಪಂಚಾಗ್ನಿ ನಯನ ಅಂತ ಹೇಳ್ತೀವಿ. ಪಂಚಾಗ್ನಿಗಳು ಮತ್ತು ದೊಡ್ಡದೊಂದು ಸಭ್ಯಾಗ್ನಿ ಅಂತ ಹೇಳ್ತೀವಿ, ಪೌಂಡರೀಕ ಅಂತ ಹೇಳ್ತೀವಿ. ಈ ಯಾಗಗಳನ್ನೆಲ್ಲ ಅದು ಮಾಡಿ ಆ ಯಾಗದಲ್ಲಿ ಕೊಡ್ತಕ್ಕಂಥ ಹವಿರ್ಭಾಗ ಅಂತ ನಾವು ತುಪ್ಪ ಕೊಡ್ತೀವಲ್ಲ, ನಾವು ಹಣ್ಣು ಹಂಪಲು ಆಹಾರ ನಾವು ಸೇವನೆ ಮಾಡ್ತೀವಿ. ಬಟ್ ಆದ್ರೆ ದೇವರಿಗೆ ಮಾತ್ರ ತುಪ್ಪದಿಂದಾನೇ ಆಹಾರ ಹೋಗುತ್ತೆ. ಅದು ಆ ತುಪ್ಪದಿಂದ ನಾವು ಸ್ವಾಹಾಕಾರ ಹೇಳಿದ್ರೆ ಅಗ್ನಿ, ಅದಕ್ಕೆ ಎಲ್ಲ ದೇವತೆಗಳಲ್ಲಿ ಚಿಕ್ಕನಾಗಿರ್ತಕ್ಕಂಥವನು ಅಗ್ನಿ. ಅಗ್ನಿ ಮುಖಾಂತರ ದೇವತೆಗಳಿಗೆ ಹೋಗುತ್ತೆ. ನಾವು ಇಂದ್ರಾಯ ಸ್ವಾಹ ಅಂದ್ರೆ ಅಗ್ನಿ ಆ ಇಂದ್ರನಿಗೆ ಸಮರ್ಪಣೆ ಮಾಡ್ತಾನೆ ಅಂತ. ಈ ತರ ಪ್ರತಿಯೊಂದು ದೇವರಿಗೆ ಹೇಳಿದ ತಕ್ಷಣ ಅಗ್ನಿ ಎನ್ನುವುದು ಆತನಿಗೆ ಸೇರಿಸ್ತಾನೆ. ಇದು ಆ ದೇವತೆಗಳಿಗೆಲ್ಲ ನಾವು ಕೊಡ್ತಕ್ಕಂಥ ಆಹಾರ. ಮತ್ತೆ ದಿಕ್ಪಾಲಕರಿಗೆ ಬಲಿ ಅಂತ ಹೇಳ್ತೀವಿ. ಬಲಿ ಅಂತ ಹೇಳಿದ್ರೆ ಅನ್ನವನ್ನ ಬೇಯಿಸಿಬಿಟ್ಟು ಅದಕ್ಕೆ ಅರಿಶಿನ ಇದೆಲ್ಲ ಮಾಡಿ ಅಷ್ಟ ದಿಕ್ಪಾಲಕರಿಗೆ 3 ಹೊತ್ತು ಇದನ್ನು ಹಾಕ್ತೀವಿ. ಅದನ್ನ ಬಲಿ ಅಂತ ಹೇಳ್ತೀವಿ. ಮತ್ತೆ ಸ್ವಾಮಿನ ಅಲ್ಲಿ ಉತ್ಸವ ವಿಗ್ರಹದೆಲ್ಲ ಅದನ್ನು ನಿಲ್ಲಿಸಿಬಿಟ್ಟು ಮತ್ತೆ ಆ ಕುಂಭಕ್ಕೆ ಏನೇನು ಷೋಡಶೋಪಚಾರಗಳನ್ನು ನಡೆದು ಇದಕ್ಕೆ ಮೊದಲನೇ ದಿವಸ ಮಂಗಳ ಪ್ರಾರ್ಥನೆ ಅಂತ ಹೇಳ್ತೀವಿ. ಮಂಗಳಕರವಾಗಿರ್ತಕ್ಕಂಥ ವಾದ್ಯದಿಂದ ಯಾಗಶಾಲೆ ಪ್ರವೇಶ ಮಾಡ್ತೀವಿ. ಅದಾದ ಮೇಲೆ ಮಂಗಳ ದ್ರವ್ಯ ಸಮೇತ ಆಲಯ ಪ್ರದಕ್ಷಿಣೆ ಮಾಡಿಕೊಂಡು